ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಬ್ಬಟ್ಟು ಸಾರಿಗೋಸ್ಕರ ಒಬ್ಬಟ್ಟು ಮಾಡ್ತಿರೋದು. ಬಿಸಿ ಬಿಸಿ ಆಗಿರುವಂತಹ ಕಡುಬು ರೆಡಿ ಆಗಿದೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮನೇಲಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸ್ತೀವಿ ಏನು ಅಂತ ದಿಸ್ ವಿಲ್ ಬಿ ಅ ಕಂಪ್ಲೀಟ್ ಫೆಸ್ಟಿವಲ್ ಬ್ಲಾಗ್. ಸೊ ಇವಾಗ ರಾಹುಕಾಲ 9 ರಿಂದ 10:30 ಇದೆ. ಸೊ ಶನಿವಾರ ಅಲ್ವಾ ಇವತ್ತು. 10:30 ಆದ್ಮೇಲೆ ಇನ್ನ ಗಣೇಶನ ತಂದು ಇನ್ನ ಪೂಜೆನ ಸ್ಟಾರ್ಟ್ ಮಾಡ್ತೇವೆ. ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಸೊ ತಡ ಮಾಡಿದಿರ, ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಗಣೇಶ ಹಬ್ಬ ಅಂತ ಹೇಳಿ ಇದೇನಪ್ಪ ನಾಗರಕಟ್ಟೆಗೆ ಪೂಜೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಿರ್ಬೋದು ನೀವು. ನಾವಿಲ್ಲಿ ನಾಗರಕಟ್ಟೆಗೆ ಪೂಜೆ ಮಾಡ್ತಿದ್ದೀವಿ. ಹಾಲು ಹಾಕೋದು ಅಂದರೆ ತನಿ ಏರಿಯೋದು ಅಂತ ಹೇಳ್ತಾರಲ್ಲ, ಸೊ ಈ ಒಂದು ಪೂಜೆ ಬಂದು ಇಲ್ಲಿ ಮಾಡ್ತಿದ್ದೀವಿ. ಸೊ ಈ ಒಂದು ಪದ್ಧತಿ ಅಥವಾ ಒಂದು ಅಭ್ಯಾಸ ಏನಂತ ಹೇಳ್ತಾರೆ, ಸೊ ಇದು ಬಂದು ಗಣೇಶ ಹಬ್ಬದ ದಿನದಂದೇ ನಮಗೆ ಬಂದಿರೋದು. ಸೊ ಅಮ್ಮ ಬಂದು ಗಣೇಶ ಹಬ್ಬದ ದಿನನೇ ಈ ಒಂದು ನಾಗರಕಟ್ಟೆಗೆ ಪೂಜೆ ಮಾಡೋದು. ಸೊ ಮೇಯ್ನ್ಲಿ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ಮಾಡೋದು ನಾಗರ ಪಂಚಮಿಗೆ. ಅದಿಲ್ಲ ಅಂದರೆ ಗಣೇಶ ಹಬ್ಬದ ದಿನ ಕೂಡ ತುಂಬ ಜನ ಮಾಡ್ತಾರೆ. ಹಾಗೆ ಇನ್ನು ಬೇರೆ ದಿನ ಕೂಡ ಮಾಡ್ತಾರೆ, ಐ ಆಮ್ ನಾಟ್ ಶೋರ್ ಯಾವತ್ತು ಅಂತ. ಸೊ ನಾವು ಮಾಡೋದು ಬಂದು ಗಣೇಶ ಹಬ್ಬದ ದಿನ ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಈ ಒಂದು ಪೂಜೆ ಆದಮೇಲೆ ಇನ್ನು ಗಣೇಶನ ತಂದು ಪೂಜೆ ಮಾಡೋದು. ಸೊ ನಾಗರಕಟ್ಟೆಗೆ ಆ್ಯಕ್ಚುಲಿ ತುಂಬ ಜನ ಅರ್ಲಿ ಮಾರ್ನಿಂಗ್ ಕೂಡ ಹೋಗ್ತಾರೆ, ಅಂದರೆ ಇನ್ನೂ ಬೆಳಕಾಗಿರಲ್ವಲ್ಲ. ಸೊ ಆ ಒಂದು ಟೈಮಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರೋರು ಇರ್ತಾರೆ. ಸೊ ಈ ಒಂದು ಪೂಜೆ ನಾಗರಕಟ್ಟೆಗೆ ಪೂಜೆ ಏನು ಮಾಡ್ತಾರೆ ತುಂಬ ನಿಷ್ಠೆಯಾಗಿ ತುಂಬ ಪ್ಯೂರಾಗಿ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆ ಇನ್ನು ನಾಗರಕಟ್ಟೆಗೆ ನೀರು ಹಾಕಿ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಈ ರೀತಿ ಗೆಜೆ ವಸ್ತ್ರ ಇದನ್ನೆಲ್ಲ ಇಟ್ಬಿಟ್ಟು ಇನ್ನು ಈ ರೀತಿಯಾಗಿ ಸೌತೆಕಾಯಿ, ಬಾಳೆಹಣ್ಣು, ತುಂಬ ಜನ ಫ್ರೂಟ್ಸ್ ಹಾಗೆ ಇವೆಲ್ಲವನ್ನು ಕೂಡ ಇಡ್ತಾರೆ. ಹಾಗೆ ಇನ್ನು ಉಪವಾಸ ಇದ್ದು ಪೂಜೆ ಮಾಡ್ಕೊಂಡು ಬರೋರು ಕೂಡ ತುಂಬ ಜನ ಇರ್ತಾರೆ. ಅಂದರೆ ಇದು ಅವರ ನಂಬಿಕೆಗೆ ಬಿಟ್ಟಿರೋದು. ತುಂಬ ಜನ ಬೆಳಗಿನ ಜಾವ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಸ್ವಲ್ಪ ಜನ 8 ಗಂಟೆಗೆ ಇಲ್ಲ 10 ಗಂಟೆಗೆ ಹೋಗಿ ಪೂಜೆ ಮಾಡೋರು ಇರ್ತಾರೆ. ಸೊ ಅವರವರ ನಂಬಿಕೆ ಹಾಗೂ ಅವರ ಪದ್ಧತಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವಾಗ ನಾಗರಕಟ್ಟೆಗೆ ಪೂಜೆ ಮಾಡ್ತೀರಾ, ನಾಗರ ಪಂಚಮಿಗ ಇಲ್ಲ ಗಣೇಶ ಹಬ್ಬಕ್ಕೆ ಇಲ್ಲ ಇನ್ಯಾವ ದಿನಕ್ಕೆ ಷಷ್ಠಿ ಅಂತ ಹೇಳ್ತಾರೆ, ಸೊ ಅವತ್ತು ಕೂಡ ಮಾಡ್ಬೋದು. ಐ ಆಮ್ ನಾಟ್ ಶೋರ್, ಗೊತ್ತಿಲ್ಲ ನನಗೆ. ಸೊ ಯಾವತ್ತು ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿ. ಹಾಗೆ ಇನ್ನು ನಾವು ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಸೊ ಈಗ ಅಮ್ಮ ಬಂದು ಒಬ್ಬಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಅಮ್ಮ ಹಾಯ್, ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮನೇಲಿ ಇವಾಗ ಒಬ್ಬಟ್ಟು ಅಮ್ಮ ಮಾಡ್ತಾ ಇದ್ದಾರೆ ನೋಡಿ, ಒಬ್ಬಟ್ಟು. ಸೊ ಮೇನ್ ಆಗಿ ಒಬ್ಬಟ್ಟು ಏನ್ ಮಾಡ್ತಿದೀವಿ ಅಂದ್ರೆ ಒಬ್ಬಟ್ಟು ಸಾರಿಗೋಸ್ಕರ ಒಬ್ಬಟ್ಟು ಮಾಡ್ತಿರೋದು. ಇವಳಿಗೆ ಬೇಕು ಒಂದು ಒಬ್ಬಟ್ಟು ಸಾರು ಡಿಮ್ಯಾಂಡ್ಗೋಸ್ಕರ ಒಬ್ಬಟ್ಟು ಮಾಡ್ತಿರೋದು. ಸೊ ಒಬ್ಬಟ್ಟು ಸಾರಿನ ಬೇಕಂದ್ರೆ ಹೂರ್ಣ ಮಾಡ್ಲೇಬೇಕಲ್ಲ, ಸೊ ಅದಕ್ಕಾಗಿ ಇವ ಮಾಡ್ತಿದ್ದಾರೆ ಒಬ್ಬಟ್ಟನ್ನ. ಹಾಗೆ ಇನ್ನ ಗಣೇಶನ್ಗೆ ಕರ್ಚಿಕಾಯಿ ಆಲ್ರೆಡಿ ನೆನ್ನೆನೆ ಮಾಡಿಟ್ಟಾಗಿದೆ. ಇನ್ನ ಸುಂಡಲ್ ಅದೇ ಕಡ್ಲೆಕಾಳ್ದು ಉಸ್ಲಿ ಅಂತಾರಲ್ಲ, ಸೊ ಅದನ್ನ ನೆಕ್ಸ್ಟ್ ಇವಾಗ ಮಾಡ್ತಾರೆ. ಏಮ್ಮ ಸ್ಪೆಷಲ್ ಹಬ್ಬಕ್ಕೆ ಏನ್ ಸ್ಪೆಷಲ್? ಸ್ಪೆಷಲ್ ನೋಡಿ, ಇವಾಗ ನಮ್ಮ ಅಮ್ಮ ಹೇಳ್ತಾರೆ ಏನೇನ್ ಸ್ಪೆಷಲ್ ಅಂತ, ಏನೇನ್ ಮಾಡ್ತಾರೆ ಅಂತ. ಏನೇನ್ ಸ್ಪೆಷಲ್? ಒಬ್ಬಟ್ಟು, ಕಡುಬು, ಸಿಹಿ ಕಡುಬು, ವಡೆ, ಖಾರ ಕಡುಬು, ಸುಂಡಲ್ಲು, ಕೋಸಂಬರಿ, ಚಿತ್ರಾನ್ನ, ಚೆನ್ನ ಮಸಾಲ ಗ್ರೇವಿ, ಚೆನ್ನ ಮಸಾಲ ಗ್ರೇವಿ. ಇದಿಷ್ಟು ಹಬ್ಬದ ನಮ್ಮ ಮನೆಯ ಹಬ್ಬದ ಗಣೇಶ ಚತುರ್ಥಿ ಹಬ್ಬದ ದಿನದ ಮೆನ್ಯೂ ನೋಡಿ. ಇಲ್ಲಿ ಒಬ್ಬಟ್ಟಿಗೆ ಆಲ್ರೆಡಿ ಆಗಿದೆ ಇಲ್ಲ, ಆಲ್ಮೋಸ್ಟ್ ಮಾಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ನಾಷ್ಟ ಮಾಡಿ ಇನ್ನ ಹೋಗಿ ಗಣೇಶನ ತರೋದು. ಮುಂದಿನ ವಿಡಿಯೋಸ್ ಎಲ್ಲ ಹಾಗೆ ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾಗರಕಟ್ಟೆಗೆ ಪೂಜೆ ಮಾಡಿ ಮನೆಗೆ ಬಂದ್ವಿ. ಸೊ ಇನ್ನು ಗಣೇಶನ ತರೋದಕ್ಕೆ ಇನ್ನೂ ಟೈಮ್ ಇತ್ತು, ಬಿಕಾಸ್ ಸ್ಯಾಟರ್ಡೇ ಆಗಿರೋದ್ರಿಂದ 10:30ವರೆಗೂ ರಾಹುಕಾಲ ಅಲ್ವಾ. ಸೊ ಇದಾದಮೇಲೆ ಗಣೇಶನ ತರಬೇಕಾಯಿತು. ಸೊ ಈ ಒಂದು ಟೈಮ್ ಗ್ಯಾಪ್ ಏನಿತ್ತು, ಇಲ್ಲಿ ನಾನು ಬಂದು ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ದೆ. ಅಂದರೆ ಅಮ್ಮ ಬಂದು ಕರ್ಜಿಕಾಯಿನ ನೀಟಾಗಿ ಅರೇಂಜ್ ಮಾಡ್ತಿದ್ದೀನಿ ಒಂದು ಪ್ಲೇಟಲ್ಲಿ. ಹಿಂದಿನ ದಿನವೇ ಎಲ್ಲ ಮಾಡಿಟ್ಟಿದ್ರು ಕರ್ಜಿಕಾಯಿ ಇದೆಲ್ಲ. ಸೊ ಇದೆಲ್ಲ ಒಂದೊಂದು ಪ್ಲೇಟಲ್ಲಿ, ಹಾಗೆ ಇನ್ನು ಫ್ರೂಟ್ಸ್ ಇದೆಲ್ಲ ಇರುತ್ತಲ್ಲ, ಸೊ ಇದೆಲ್ಲ ಒಂದೊಂದು ಪ್ಲೇಟಲ್ಲಿ ನೀಟಾಗಿ ಸೆಟಪ್ ಮಾಡಿ ಇಡ್ತಿದ್ದೀನಿ. ಹಾಗೆ ಇನ್ನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ದೀಪಕ್ಕೆ ಅರ್ಶಿನ ಕುಂಕುಮ, ಸೊ ಈ ಒಂದು ಬತ್ತಿ ಇಟ್ಬಿಟ್ಟು, ಸೊ ಇದೆಲ್ಲ ಈ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ನಾನು
ಮಾಡ್ಕೊತಿದ್ದೆ. ಹಾಗೆ ಇನ್ನು ಕುಕ್ಕಿಂಗ್ ಸೈಡ್ ಬಂದರೆ ಅಮ್ಮ ಒಬ್ಬಟ್ಟೆಲ್ಲ ಮಾಡ್ತಿದ್ರು. ಸೊ ಇಲ್ಲಿ ಬಂದು ಈ ಒಂದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇನ್ನು ನಾನು ಮಾಡ್ತಿದ್ದೆ. ದೀಪಕ್ಕೆ ಎಣ್ಣೆ ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಗಣೇಶನ ತಂದ ಮೇಲೆ ಇನ್ನು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಎಲೆ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಇನ್ನು ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಇನ್ನು ಗಣೇಶನ ತರೋದಕ್ಕೆ ಇಲ್ಲಿ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ, ಹಾಗೆ ಇನ್ನು ಅರ್ಶಿನ ಕುಂಕುಮ, ಹೂವು, ಗರ್ಕೆ, ಎಕ್ಕಡ ದಾರ ಇಲ್ಲೆಲ್ಲ ತಟ್ಟೆಯಲ್ಲಿ ಇಟ್ಕೊತಿದ್ದೀನಿ. ಸೊ ಇವೆಲ್ಲ ಗಣೇಶನಿಗೆ ಪ್ರಿಯವಾದಂಥ ಒಂದು ಪುಷ್ಪ ಅಲ್ವಾ. ಸೊ ಇದನ್ನೆಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಇನ್ನು ಗಣೇಶನ ತರೋದಕ್ಕೆ ನಾನು ಅಪ್ಪ ಹೋಗ್ತಿದ್ದೀವಿ. ಬಂದಿದ್ದೀವಿ, ಆರ್ಡರ್ ಮಾಡಿದ್ದೀನಿ ನೆನ್ನೆನೇ. ಇವಾಗ ತಗೊಂಡು ಹೋಗ್ತಾ ಇರ್ತೀನಿ. ತಗೊಂಡೋಗಿ ಮನೆಗೆ ಪೂಜೆ ಮಾಡಿ ಸಕಲ ಸೌಕರ್ಯಗಳು ಆಲ್ರೆಡಿ ನಾವು ಹಿಂದಿನ ದಿನವೇ ಹೋಗಿ ಗಣೇಶನ ಬುಕ್ ಮಾಡಿ ಬಂದಿದ್ವಿ. ಸೊ ಈ ಒಂದು ವ್ಲಾಗ್ ನೋಡಿಲ್ಲ ನೀವು ಅಂದರೆ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಪ್ರಿಪ್ರೇಷನ್ ವ್ಲಾಗ್ ಅಂತ ಇದೆ. ಸೊ ಪ್ಲೀಸ್ ಹೋಗಿ ನೋಡಿ. ಹಾಗೆ ಇನ್ನು ಇಲ್ಲಿ ನೀವು ನೋಡ್ಬೋದು ಈ ರೀತಿ ಪ್ಲೇನ್ ಇರುತ್ತೆ ಗಣೇಶ. ಸೊ ಇಲ್ಲಿ ಬೇಕಿದ್ರೆ ಗೋಲ್ಡ್ ಕಲರ್ ಪೇಂಟಿಂಗ್ ಇದೆಯಲ್ಲ, ಸೊ ಅದನ್ನು ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಇನ್ನು ಗಣೇಶನ ತೊಗೊಂಡು ಇನ್ನು ಹೊರಟ್ವಿ ನಾವು ಮನೆಗೆ. ಗಣೇಶನ ತಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಸೊ ನಾವಿಲ್ಲಿ ಬಂದು ಗೋವಿಂದ ನಾಮ ಇಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾಮನ ಇಡ್ತಿದ್ದೀನಿ. ಹಾಗೆ ಇನ್ನು ಈ ರೀತಿ ಪೂಜೆಗಿನ್ನ ಏನೇನು ಬೇಕಾಗಿರುತ್ತೋ ಸೊ ಇದನ್ನೆಲ್ಲ ಅರೇಂಜ್ ಮಾಡ್ಕೊತಿದ್ವಿ. ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತ ಕಾಮೆಂಟಲ್ಲಿ ಹಾಕಿ. ಸೊ ತುಂಬ ಜನ ಗಣೇಶನ ಅವರೇ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ನೀವು ಗಣೇಶನ ಮಾಡಿದರೆ ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ಆ್ಯಕ್ಚುಲಿ ಫಸ್ಟ್ ಗಣೇಶನ ನಾವು ಇಟ್ವಲ್ಲ, ಸೊ ಫಸ್ಟ್ ಗಣೇಶನ ನಾನೇ ಕೈಯಾರೆ ಮಾಡಿದ್ದು. ಸೊ ಅದನ್ನು ಅದ್ರ ಬಗ್ಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಲಿ ಹಾಕ್ತೀನಿ. ಆ್ಯಕ್ಚುಲಿ ಈ ಹಬ್ಬದ ವ್ಲಾಗ್ ಬಂದು ನಾನು 2 ಪಾರ್ಟಾಗಿ ಹಾಕ್ತಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ. ಬಿಕಾಸ್ ಒಂದೇ ವಿಡಿಯೋಲಿ ಮಾಡಿದ್ರೆ ತುಂಬ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಪಾರ್ಟ್ಸ್ ಆಗಿ ವಿಡಿಯೋನ ಹಾಕ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಲಾಸ್ಟ್ವರೆಗೂ ನೋಡಿ. ಸೊ ಈ ಒಂದು ವಿಡಿಯೋನ ಕಂಟಿನ್ಯೂಯೇಷನ್ ಅಂದರೆ ಪಾರ್ಟ್ 2 ಆದಷ್ಟು ಬೇಗ ಹಾಕ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಲಾಸ್ಟ್ವರೆಗೂ ನೋಡಿ. ಸೊ ಪೂಜೆ ಆಗಿರಲಿ, ಹಾಗೆ ಇನ್ನು ಫುಡ್ ಐಟಮ್ಸ್, ಗಣೇಶ ಕೂರಿಸಿರೋ ಲೆಕ್ಕನೇ ಬಂತು ಅಂತ ಹೇಳಿ ಅವಾಗಿಂದ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು ನಾವು. ಏನೇನು ಮಾಡಿದ್ವಿ, ಸಿಹಿ ಕಡುಬು, ಖಾರ ಕಡುಬು, ಇನ್ನು ಒಬ್ಬಟ್ಟು ಸಾರು. ಸೊ ಇದನ್ನೆಲ್ಲ ಕಮ್ಮಿಂಗ್ ವೀಡಿಯೋಲಿ ನಾನು ಫುಲ್ ಕ್ಲಿಪ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಾಗಲೇ ಪಾರ್ಟ್ 2 ವೀಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಬೇಗ ಹೋಗಿ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಮೇಯ್ನಾಗಿ ಪ್ಲೀಸ್ ಮರಿದಿರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋ ಒಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.